ದೆಹಲಿಯಲ್ಲಿ ಹೈಕಮಾಂಡ್ ಹೈವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದೆ. ರಾಹುಲ್ ಗಾಂಧಿ ಖರ್ಗೆ ನೇತೃತ್ವದಲ್ಲಿ ಮಹತ್ವದ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಯ ಕುರಿತಾಗಿ ಅನೌಪಚಾರಿಕ ಚರ್ಚೆ ನಡೆಸಲಾಗಿದೆ. ಶನಿವಾರದ ಸಭೆಗೂ ಮುನ್ನವೇ ಪೂರ್ವಭಾವಿ ಸಭೆಯಂತೆ ಈ ಸಭೆಯನ್ನ ನಿಗದಿಪಡಿಸಲಾಗಿದ್ದು, ರಾಹುಲ್ ಗಾಂಧಿ ಮುಂದೆ ಖರ್ಗೆ ಅವರು ರಾಜ್ಯದ ಎಲ್ಲಾ ಬೆಳವಣಿಗೆಗಳನ್ನ ಕುರಿತಾಗಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆಗೆ ಖರ್ಗೆ ಅವರು ಫೋನ್ನಲ್ಲೇ ಮಾತನಾಡಿದ್ರು. ಈಗ 1-to-1 ಇಬ್ಬರು ಕೂಡ ಮಹತ್ವದ ಸಭೆಯಲ್ಲಿ ಭಾಗಿಯಾಗಿದ್ದು, ಸಭೆಯಲ್ಲಿ ರಾಜ್ಯದ ವಿಚಾರವಾಗಿ ಅನೌಪಚಾರಿಕ ಸಭೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಖರ್ಗೆ ಅವರು ಹೇಳಿದ್ರು, ಒಂದು ಮೀಟಿಂಗ್ ಆದಾಗ ಅಲ್ಲಿ ನಾವು ಕುಳಿತು ಮಾತನಾಡ್ತೀವಿ ಅಂತ. ಸೊ ಆ ಸಂದರ್ಭ ಒದಗಿ ಬಂತ, ಏನೆಲ್ಲ ಪ್ರಸ್ತಾಪಗಳಾಗಿದೆ ಇದೇ ರಾಜ್ಯದ ವಿಷಯವಾಗಿ ಅಂತ? ದಿವ್ಯಾ ನೋಡಿ, ಕಾಂಗ್ರೆಸ್ನ ಕೇಂದ್ರ ಕಚೇರಿ ಅಂದ್ರೆ ಇಂದಿರಾ ಭವನದಲ್ಲಿ ಈಗ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂತದ್ದು. ಇವತ್ತಿನ ಮೀಟಿಂಗ್ ನಲ್ಲಿ 2 ಅಜೆಂಡಾಗಳನ್ನ ಇಟ್ಕೊಳ್ಳಲಾಗಿದೆ. ಮೊದಲನೇದಾಗಿ ಬಿಹಾರ ಚುನಾವಣೆಯ ಫಲಿತಾಂಶ ಏನ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡ್ತಾರೆ. ಈಗಾಗಲೇ ಬಿಹಾರದ ಎಲ್ಲ ನಾಯಕರುಗಳು ಕೂಡ ಬಂದಿದ್ದಾರೆ. ಮತ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಮತ್ತೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕೆಸಿ ವೇಣುಗೋಪಾಲ್ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಈ ಒಂದು ಚರ್ಚೆ ಈಗಾಗಲೇ ಶುರುವಾಗಿರುವಂತದ್ದು. ಸರಿಸುಮಾರು 1 ಗಂಟೆಗಳ ಕಾಲ ಬಿಹಾರ ಚುನಾವಣೆಯ ಸೋಲಿನ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಗಳು ನಡೆಯುತ್ತೆ. ಇದಾದ ಬಳಿಕ ಕೇವಲ ರಾಹುಲ್ ಗಾಂಧಿ ಮತ್ತೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ವೇಣುಗೋಪಾಲ್ ಇವ್ರ ಮೂವರ ನಡುವೆ ಒಂದು ಪ್ರಾಥಮಿಕ ಸಭೆ ಕೂಡ ನಡೆಯುವಂತಹ ನಿರೀಕ್ಷೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಅಜೆಂಡಾದಲ್ಲಿ 2 ವಿಚಾರಗಳನ್ನ ಕೂಡ ಈಗ ಸದ್ಯಕ್ಕೆ ಇಟ್ಕೊಳ್ಳಲಾಗಿರುವಂತದ್ದು. ಬಿಹಾರದ ಸಭೆ ಮುಗಿತಾ ಇದ್ದಂತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ಕೂಡ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಅವರು ಬೆಂಗಳೂರಿನಿಂದ ನೇರವಾಗಿ ಕಾಂಗ್ರೆಸ್ನ ಕಚೇರಿಗೆ ಕೂಡ ಬಂದಿರುವಂತದ್ದು. ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ರ ಸಂಪೂರ್ಣ ಮಾಹಿತಿ ಕೂಡ ಅವರ ಬಳಿ ಇರುವಂತದ್ದು. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಮುಂದೆ ನೇರವಾಗಿ ಇದೇ ಮೊದಲ ಬಾರಿಗೆ ಪ್ರಸ್ತಾಪವನ್ನ ಮಾಡ್ತಿದ್ದಾರೆ. ಈ ಹಿಂದೆ ದೂರವಾಣಿ ಮೂಲಕ ಕೆಲವೊಂದಿಷ್ಟು ಪ್ರಾಥಮಿಕ ಚರ್ಚೆಗಳಾಗಿದ್ವು, ಆದ್ರೆ ನೇರ ಮುಖತಃ ಭೇಟಿ ಇನ್ನೂ ಕೂಡ ಆಗಿರಲಿಲ್ಲ. ಆದ್ರೆ ಮೊದಲ ಬಾರಿಗೆ ರಾಜ್ಯದಲ್ಲಿ ಈ ಸಂಘರ್ಷ ಏರ್ಪಟ್ಟ ಬಳಿಕ ಮುಖಾಮುಖಿಯಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಜ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗುವಂತ ಸಾಧ್ಯತೆಗಳಿದಾವೆ. ಆದರೆ ನಾಳೆ ಡೆಡಿಕೇಟೆಡ್ ಆಗಿ ಮತ್ತೊಂದು ಸಭೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ನಡೆಯುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ಇವತ್ತು ಕರ್ನಾಟಕದ ಮಟ್ಟಿನ ವಿಚಾರದಲ್ಲಿ ನಾವು ಗಮನಿಸೋದಾದ್ರೆ ಒಂದು ಔಪಚಾರಿಕ ಸಭೆ ನಡೀಬಹುದು. ರಾಜ್ಯದ ಬೆಳವಣಿಗೆಗಳು ಏನ್ ನಡೀತಾ ಇದಾವೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡಬಹುದು. ಅದಾದ ಬಳಿಕ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತ ಚರ್ಚೆ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಪೋಸ್ಟ್ಪೋನ್ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಅಲ್ಲಿಗೆ ಈ ಒಂದು ರಾಜ್ಯದ ಬೆಳವಣಿಗೆಗಳೇನಿದ್ವು ಅದು ರಾಹುಲ್ ಗಾಂಧಿ ಅವರ ಅಂಗಳವನ್ನ ತಲುಪದಂತ ಆಗುತ್ತೆ. ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯದ ವಿಚಾರದಲ್ಲಿ ಏನ್ ಮಾಡಬಹುದು ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಳ್ಳಬಹುದಾದಂತಹ ಸಾಧ್ಯತೆಗಳಿದಾವೆ. ನಾಳೆ ಖರ್ಗೆ ಅವರ ನಿವಾಸದಲ್ಲಿ ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ 4 ಜನರ ಉಪಸ್ಥಿತಿಯಲ್ಲಿ ಒಂದು ಸಭೆ ನಡೀಬಹುದು. ಅದಾದ ಬಳಿಕ ಈ ಒಂದು ಸರ್ಕಸ್ ಏನಿದೆ ಅದು ಸೋನಿಯಾ ಗಾಂಧಿ ಅವರ ಬಳಿ ಹೋಗುತ್ತೆ. ಅಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಇವತ್ತು ನಡೀತಾ ಇರುವಂತಹ ಸಭೆ ಏನಿದೆ ಇದು ಒಂದು ರೀತಿ ಪೂರ್ವ ತಯಾರಿಯ ಸಭೆ ಅಂತ ಕೂಡ ನಾವು ಭಾವಿಸಬಹುದು. ದಿವ್ಯಾ.